ಹಾಯ್ ಚಾಂಪಿಯನ್ಸ್, ನಾನು ನಿಮ್ಮ ಗುರುರಾಜ್ ನೆಜಾಯಿಂದ. ಹೇಗಿದ್ದೀರಿ? ಸೊ ಇನ್ ದ ಲಾಸ್ಟ್ ವಿಡಿಯೋ ವಿ ಹ್ಯಾವ್ ಆಲ್ರೆಡಿ ಸೇನ್ ಸಿರೀಸ್ ಟಾಪಿಕ್. ಮುಂದುವರಿದ ಭಾಗವಾಗಿ ಬಾರ್ಡ್ಮಾಸ್ ಅನ್ನೋ ನಿಯಮ. ಏನು ಹೀಗಂದರೆ, ಯಾಕೆ ಈ ನಿಯಮ ಬಳಸ್ತೇವೆ? ನಾವು ಯೂಸ್ ಮಾಡೋ ಎಲ್ಲ ಎಲೆಕ್ಟ್ರಾನಿಕ್ ಗೆಜೆಟು, ಅದು ಮೊಬೈಲ್ ಆಗಿರಲಿ, ಕ್ಯಾಲ್ಕುಲೇಟರ್ ಆಗಿರಲಿ, ಕಂಪ್ಯೂಟರ್ ಆಗಿರಲಿ, MS Excel ಸಾಫ್ಟ್ವೇರ್ ಆಗಿರಲಿ, ಜಗತ್ತಿನ ಎಲ್ಲ ದೇಶಗಳಲ್ಲಿ ಲೆಕ್ಕಗಳನ್ನು ಸಂಕ್ಷೇಪಿಸೋದಕ್ಕೆ ಬಳಸೋ ನಿಯಮ ಇದು. ಎಂಥ ಲೆಕ್ಕಗಳನ್ನು ಸಂಕ್ಷೇಪಿಸಲಾಗ್ತದೆ? ಒಂದೇ ಸಾಲಿನಲ್ಲೇ ಒಂದಕ್ಕಿಂತ ಹೆಚ್ಚು ಗಣಿತದ ಚಿಹ್ನೆಗಳಿದ್ದಾಗ ಸಂಕ್ಷೇಪಿಸೋದಕ್ಕೆ ಅವರಿಗೊಂದು ಸೀಕ್ವೆನ್ಷಿಯಲ್ ಆರ್ಡರನ್ನು ಹೇಳುವಂಥ ನಿಯಮಕ್ಕೆ ಬಾರ್ಡ್ಮಾಸ್ ನಿಯಮ ಅಂತ ಕರೆಯಲಾಗ್ತದೆ. ಬಹಳಷ್ಟು ಎಲೆಕ್ಟ್ರಾನಿಕ್ ಗೆಜೆಟ್ಸ್ಗಳು ಅನ್ನೋದಕ್ಕಿಂತ ಎಲ್ಲ ಎಲೆಕ್ಟ್ರಾನಿಕ್ ಗೆಜೆಟ್ಗಳು ಈ ನಿಯಮವನ್ನು ಬಳಕೆ ಮಾಡ್ತವೆ. B ಫಾರ್ ಬ್ರಾಕೆಟ್ಸ್, ಆವರಣಗಳು. O ಫಾರ್ ಆಫ್ ಅಥವಾ ಆರ್ಡರ್, ವಿಶಿಷ್ಟ ಗುಣಾಕಾರ. D ಫಾರ್ ಡಿವಿಷನ್, ಭಾಗಾಕಾರ. M ಫಾರ್ ಮಲ್ಟಿಪ್ಲಿಕೇಶನ್, ಗುಣಾಕಾರ. A ಫಾರ್ ಎಡಿಷನ್, ಸಂಕಲನ. S ಫಾರ್ ಸಬ್ಟ್ರಾಕ್ಷನ್, ವ್ಯವಕಲನ. ಇದೇ ಅನುಕ್ರಮಣಿಕೆಯನ್ನು ಫಾಲೋ ಮಾಡಬೇಕು ಅನ್ನೋದು ಗಣಿತದ ನಿಯಮ. ಅದು ಇಲ್ಲಾಂದರೆ ಒಬ್ಬೊಬ್ಬರಿಗೆ ಒಂದೊಂದು ಉತ್ತರ ಬರ್ತದೆ. ಸೊ ಬಾರ್ಡ್ಮಾಸ್ ಅನ್ನೋ ನಿಯಮ CBSE ಪುಸ್ತಕಗಳಲ್ಲೇ ವಿ ಬಾರ್ಡ್ಮಾಸ್, ವಿ ಫಾರ್ ವಿಂಕುಲಮ್, ಆವರಣದ ಒಂದು ವಿಧ ಅದು. ಸೊ ನಮಗೆ ಅಲ್ಪಾವರಣ, ಪುಷ್ಪಾವರಣ, ದೀರ್ಘಾವರಣ ಜೊತೆಗೆ ವಿಂಕುಲಮ್ ಅನ್ನೋದು ಕೂಡ ಒಂದು ವಿಧ. ವಿ ಬಾರ್ಡ್ಮಾಸ್ ಎಂಬುದರ ಅರ್ಥ ಮೊದಲಿಗೆ ವಿಂಕುಲಮನ್ನು ಸಂಕ್ಷೇಪಿಸಿ ನಂತರ ಉಳಿದವುಗಳನ್ನು ಸಂಕ್ಷೇಪಿಸಬೇಕು ಅನ್ನೋ ನಿಯಮ ಹೇಳುವಂಥ ಉದಾಹರಣೆಯ ಜೊತೆಗೆ ಈ ಕಂಟೆಂಟ್ನ ಗಮನಿಸೋದಾದ್ರೆ ಇಲ್ಲಿ ನೋಡಿ, B ಫಾರ್ ಬ್ರಾಕೆಟ್ಸ್. ಸಪೋಸ್ ಒಂದು ವೇಳೆ ಮೊದಲಿಗೆ ಗುಣಾಕಾರ ಮಾಡಿ 4 3 12 + 2 ವ್ಯತ್ಯಾಸ ಆಗ್ತದೆ. ನಿಯಮ ಏನು ಹೇಳ್ತದೆ? ಮೊದಲು ಆವರಣದ ಮಾಹಿತಿಯನ್ನು ಸಂಕ್ಷೇಪಿಸಿ 3ಕ್ಕೆ 2 ಕೂಡಿಸಿದ್ರೆ 5, 5 4 20 ಅಂತ ಅರ್ಥ. ಒಬ್ಬೊಬ್ಬರಿಗೊಂದು ಉತ್ತರ ಬರಬಾರ್ದು ಅಂದರೆ ಈ ನಿಯಮ ಫಾಲೋ ಮಾಡಿ ಅಂತ. ಈಗ ಉದಾಹರಣೆಗೆ 10ಕ್ಕೆ 3 ಕೂಡಿಸಿದ್ರೆ 13, 13 ವರ್ಗ 169 ಆಗುತ್ತೆ. ಬಟ್ ನಿಯಮ ಏನು ಹೇಳುತ್ತೆ? ಫಸ್ಟ್ ಆರ್ಡರ್ ಆಫ್ ಅಂದರೆ ಘಾತ ರೂಪದ ಸಂಖ್ಯೆಗಳ ಎಕ್ಸ್ಪೋನೆನ್ಸಿಯೇಷನ್, ಪವರ್ಸ್, ಥರ್ಡ್ಸ್ ಇವುಗಳನ್ನು ಮೊದಲು ಸಂಕ್ಷೇಪಿಸಿ 3ರ ವರ್ಗ 9, 10ಕ್ಕೆ 9 ಕೂಡಿಸಿದ್ರೆ 19. ಯೂನಿವರ್ಸಲಿ ಎಲ್ಲರೂ ಲೆಕ್ಕ ಬಿಡಿಸಿದಾಗ ರಿಸಲ್ಟ್ ಸೇಮ್ ಇರಬೇಕಲ್ಲ. ಕಾರಣ ಮ್ಯಾಥ್ಸ್ ಸ್ಪೀಕ್ಸ್ ಅಬೌಟ್ ಅಕ್ಯುರಸಿ, ನಿಖರತೆ. ಭಾರತದಲ್ಲಿ 2 + 3 ಅಂದರೆ 5, ಅದು ಲಂಡನಲ್ಲೂ ಅಷ್ಟೇ ಆಗಬೇಕು, ಚೈನಾದಲ್ಲೂ ಅಷ್ಟೇ ಆಗಬೇಕು, ಅಮೇರಿಕಾದಲ್ಲೂ ಅಷ್ಟೇ ಆಗಬೇಕು. ಚಂದ್ರನ ಮೇಲೆ ಹೋದಾಗಲೂ 2 + 3 = 5 ಆಗಬೇಕಲ್ಲ. ಆ ಯೂನಿವರ್ಸಲ್ ರೂಲ್ಸನ್ನು ನಾವು ಬಳಸಬೇಕಲ್ಲ. ಈಗ ಉದಾಹರಣೆಗೆ 7ಕ್ಕೆ 9 ಕೂಡಿಸಿದ್ರೆ 16, 16 3ರಿಂದ ಭಾಗ ಹೋಗಲ್ಲ, ಉತ್ತರ ಭಿನ್ನರಾಶಿ ರೂಪದಲ್ಲಿ ಬರ್ತದೆ. ಬಟ್ ನಿಯಮ ಏನು ಹೇಳ್ತದೆ? D ಫಾರ್ ಡಿವಿಷನ್, ಭಾಗಾಕಾರ ಕಂಪ್ಲೀಟ್ ಆಗದೆ ಸಂಕಲನಕ್ಕೆ ಹೋಗಬೇಡಿ ಅಂತ. 9ನ್ನು 3ರಿಂದ ಭಾಗಿಸಿದ್ರೆ 3 3 9, 3 3ಕ್ಕೆ 7 ಕೂಡಿಸಿದ್ರೆ 10. ಯೂನಿವರ್ಸಲ್ ಸೊಲ್ಯೂಷನ್ಸ್ ಮಸ್ಟ್ ಬಿ ಸೇಮ್, ಸಿಮಿಲರ್, ಯೂನಿಫಾರ್ಮ್. ಅದಕ್ಕೆ ತಕ್ಕಂತ 2ಕ್ಕೆ 5 ಕೂಡಿಸೋಕ್ಕಿಂತ ಮುಂಚೆ ಗುಣಾಕಾರ ಆದಮೇಲೆ ಕೂಡಿಸಿ ಅಂತ ಅರ್ಥ. 8 2 16 + 5 21. ಗುಣಾಕಾರ ಆದಮೇಲೆ ಕೂಡಿಸಿ 11 2 22 + 6 28. ಭಾಗಾಕಾರ ಆದಮೇಲೆ ವ್ಯವಕಲನ ಆಗಲಿ 24 / 2, 12ರಲ್ಲಿ 3 ಕಡಿಮೆ ಮಾಡಿದ್ರೆ 9. ಇದು ಬಾರ್ಡ್ಮಾಸ್ ನಿಯಮದ ವಿವರಣೆ. ಇನ್ನಷ್ಟು ಮಾಹಿತಿಯನ್ನು ಉದಾಹರಣೆಗಳ ಜೊತೆಗೆ ಗಮನಿಸ್ಕೊಳ್ಳೋಣ. ಸೊ ಬ್ರಾಕೆಟ್ಸಲ್ಲಿ ಯೂಸುವಲ್ ಬ್ರಾಕೆಟ್ಸ್, ಸ್ಕ್ವೇರ್ ಬ್ರಾಕೆಟ್, ಫ್ಲವರ್ ಬ್ರಾಕೆಟ್ಸ್. ಆ್ಯಂಗಲ್ ಬ್ರಾಕೆಟ್ಸನ್ನು ಇಂಡಿಯನ್ ಕಾಂಟೆಕ್ಸ್ಟಲ್ಲಿ ಬಳಸಲ್ಲ, ಬಟ್ ನೀವು ಕೆಲವು ಆಂಗ್ಲ ಮಾಧ್ಯಮದ ಪುಸ್ತಕಗಳನ್ನ ಬಳಸಿದ್ರೆ ಯು ವಿಲ್ ಕಮ್ ಅಕ್ರಾಸ್. ಕಾರಣ ಏನು? ಅದು ಗ್ರೇಟರ್ ದ್ಯಾನ್ ಅಥವಾ ಲೆಸ್ ದ್ಯಾನ್ ಅನ್ನೋ ಸಿಂಬಲ್ ಥರ ಕಾಣ್ತದೆ. ನಮ್ಮಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಸ್ಟೂಡೆಂಟ್ಸ್ ಮೆ ನಾಟ್ ಗೆಟ್ ಕನ್ಫ್ಯೂಸ್ಡ್ ಅನ್ನೋ ಯೋಚನೆ ಇಟ್ಕೊಂಡು ಇದನ್ನು ಹೊರತುಪಡಿಸಿ ವಿಲ್ ಲರ್ನ್ ದಿ ಕಂಟೆಂಟ್. ಸರಿ ಸ್ನೇಹಿತರೆ, ಹಾಗಾದರೆ ಉದಾಹರಣೆಗಳ ಮೂಲಕ ನೋಡೋಕ್ಕಿಂತ ಮುಂಚೆ ಬ್ರಾಕೆಟ್ಸಲ್ಲಿ ದೆರ್ ಆರ್ 4 ಟೈಪ್ಸ್: ರೇಖಾವರಣ, ಅಲ್ಪಾವರಣ, ಪುಷ್ಪಾವರಣ, ದೀರ್ಘಾವರಣ. ಇವುಗಳ ಅರ್ಥ ಏನು ಅಥವಾ ಇವುಗಳನ್ನ ಸಿಂಬಲೈಸ್ ಆಗಿ ನಾವು ಕನ್ವರ್ಟ್ ಮಾಡಿಕೊಂಡ್ರೆ ರೇಖಾವರಣ, ಅಲ್ಪಾವರಣ, ಪುಷ್ಪಾವರಣ, ದೀರ್ಘಾವರಣ. ಒಂದು ವೇಳೆ ಒಂದಕ್ಕಿಂತ ಹೆಚ್ಚು ಟೈಪ್ ಆಫ್ ಬ್ರಾಕೆಟ್ಸ್ ಇದ್ದಾಗ ಈ ಸೀಕ್ವೆನ್ಸನ್ನು ಫಾಲೋ ಮಾಡಬೇಕು ಅನ್ನೋದು ನಿಯಮ. ಯಾವ ಸೀಕ್ವೆನ್ಸು?
ರೇಖಾವರ್ಣ, ಅಲ್ಪಾವರ್ಣ, ಪುಷ್ಪಾವರ್ಣ, ದೀರ್ಘಾವರ್ಣ. ನೆನಪಿಟ್ಕೊಳ್ಳೋದಕ್ಕೆ ಇನ್ ಕನ್ನಡ ವಿ ಹ್ಯಾವ್ ಎ ಟ್ಯಾಗ್ ಲೈನ್. ರೇಖಾರವರು ಅಲ್ಪ ಪುಷ್ಪಕ್ಕಾಗಿ ದೀರ್ಘವಾಗಿ ಹುಡುಕಾಡೋದು. ಸೊ ದ್ಯಾಟ್ ವಿ ಕ್ಯಾನ್ ಮೆಮೊರೈಸ್ ದ ಸೀಕ್ವೆನ್ಸ್. ದಟ್ಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್ ಟು ಅಸ್. ಉದಾಹರಣೆಗಳನ್ನು ಗಮನಿಸಿದೆ ಕಾನ್ಸೆಪ್ಚುವಲ್ ಕ್ಲಾರಿಟಿ ಬರಲಿಕ್ಕೆ ಸಾಧ್ಯ ಇಲ್ಲ. ಎಸ್, ಹೌ ಟು ಮೆಮರೈಸ್ ಇಟ್, ಹೇಗೆ ನೆನ್ಪಿಟ್ಕೊಳ್ತೀವಿ? ಬನ್ನಿ ಉದಾಹರಣೆಗಳ ಮೂಲಕವೇ ಗಮನಿಸ್ಕೊಳ್ಳೋಣ. ದ ಫಸ್ಟ್ ಎಕ್ಸಾಂಪಲ್ ಹಿಯರ್ ವಿ ಹ್ಯಾವ್ ಅನ್ನೋಕ್ಕಿಂತ ಮುಂಚೆ ಇದಕ್ಕೆ ಕೆಲವು ಸಬ್ ಕ್ಲಾಸ್ ಬರ್ತವೆ. ಈಗ ಬಾಡ್ಮಾಸ್ ಅಥವಾ ವಿ ಬಾಡ್ಮಾಸ್ ಅನ್ನೋ ಒಂದು ರೂಲ್ ಜೊತೆಗೆ ಸಪೋಸ್ ಇಫ್ ದ ಸಿಂಗಲ್ ಲೈನ್ ಕಂಟೈನ್ಸ್ ಮೋರ್ ದೆನ್ ಒನ್ ಸಿಂಬಾಲ್ ಆಫ್ ಸಿಮಿಲರ್ ಟೈಪ್. ಉದಾಹರಣೆಗೆ ಒಂದೇ ಸಾಲಿನಲ್ಲೇ ಒಂದಕ್ಕಿಂತ ಹೆಚ್ಚು ಒಂದೇ ವಿಧದ ಚಿಹ್ನೆಗಳು ಬಂದಾಗ, ಇಲ್ಲಿ ನೋಡಿ, ಮೊದಲು ಬಲಭಾಗವನ್ನು ಸಂಕ್ಷೇಪಿಸಿದ್ರೆ 4/2, 24/2. ಮೊದಲು ಎಡಭಾಗವನ್ನು ಸಂಕ್ಷೇಪಿಸಿದ್ರೆ 24/4, 4 6/2. ಭಾರತದಲ್ಲಿ ಒಂದು ಉತ್ತರ, ಶ್ರೀಲಂಕಾದಲ್ಲಿ ಒಂದು ಉತ್ತರ ಬರಬಾರ್ದಲ್ಲ. ಎಲ್ಲ ಕಡೆ ಒಂದೇ ಉತ್ತರ ಆಗಬೇಕಲ್ಲ. ನಾನು ಬಿಡಿಸಿದ್ರು ಅಷ್ಟೇ, ನೀವು ಬಿಡಿಸಿದ್ರು ಅಷ್ಟೇ, ಯಾರು ಬಿಡಿಸಿದ್ರು ಅಷ್ಟೇ, ಬಿಕಾಸ್ ಇಟ್ಸ್ ಮ್ಯಾಥ್ಸ್. ಹಾಗಾದರೆ ಇಲ್ಲಿ ರೂಲ್ ಏನಿದೆ ಅಂದರೆ, ಒಂದೇ ಸಾಲಿನಲ್ಲಿ ಒಂದಕ್ಕಿಂತ ಹೆಚ್ಚು ಚಿಹ್ನೆಗಳಿದ್ದಾಗ ಸಾಂಪ್ರದಾಯಿಕವಾಗಿ ಅಂದರೆ ಲೆಫ್ಟ್ ಟು ರೈಟ್, ಎಡದಿಂದ ಬಲಕ್ಕೆ ಈ ನಿಯಮವನ್ನೇ ಬಳಸಬೇಕು ಅಂತಾದ್ರೆ ಬಲದಿಂದ ಎಡಕ್ಕೆ ದಿಸ್ ಈಸ್ ರಾಂಗ್, ಎಡದಿಂದ ಬಲಕ್ಕೆ ದಿಸ್ ಈಸ್ ರೆಲೆವೆಂಟ್. ಆನ್ಸರ್ ಇಸ್ 3. ಹೀಗೆ ಒಂದು ನಿಯಮವನ್ನು ಕಲಿತಾಗ ಸಬ್ ಕ್ಲಾಸ್ಗಳ ಸಹಿತವಾಗಿ ಕಲಿತ್ಕೊಳ್ಳೋದು ಇಟ್ಸ್ ವೆಲ್ ಆ್ಯಂಡ್ ಗುಡ್. ನೀವೇನೇ ಕಲೀರಿ, ಅದು SSC ಇರಲಿ, ಇನ್ನೊಂದಿರಲಿ, ಮತ್ತೊಂದಿರಲಿ, ಕಲಿತ್ರೆ ಪೂರ್ತಿಯಾಗಿ ಕಲೀರಿ. ಅರ್ಧಂಬರ್ಧ ಕಲಿಯೋ ರಿಸ್ಕನ್ನು ದಯವಿಟ್ಟು ತೆಗೆದುಕೊಳ್ಬೇಡಿ. ಹಾಫ್ ನಾಲೆಜ್ ಇಸ್ ಡೇಂಜರಸ್ ಅಂತ ಗಾದೆನೇ ಇದೆ, ಇಸ್ಂಟ್ ಇಟ್? ಸರಿ ಸ್ನೇಹಿತರೆ, ಈಗ ಉದಾಹರಣೆಗಳನ್ನು ಗಮನಿಸೋ ಸಮಯ. ವಿ ಹ್ಯಾವ್ ಎ ಕ್ವಶನ್. ಕೋಡೆಡ್ ಫಾರ್ಮಲ್ಲಿ ಬಾಡ್ಮಾಸ್ ಪ್ರಾಬ್ಲಮ್ಸನ್ನು ರೀಸನಿಂಗಲ್ಲಿ ಕೊಡಲಾಗ್ತದೆ. ಇದನ್ನೇ ಮ್ಯಾಥ್ಸಲ್ಲಿ ಕೊಟ್ಟಾಗ ಅದರ ನೇಚರ್ ಬೇರೆ, ಆ ಡೆಪ್ತ್ ಬೇರೆ. ಇಲ್ಲಿ ನೋಡ್ಕೊಳ್ಳೋಣ. ಈಗ ನಾವು ಉದಾಹರಣೆಯ ಜೊತೆಗೆ ಆ ಇಕ್ವೇಷನ್ನೇ ಬರ್ಕೊಂಬೋಣ. ಏನಂತ ಗಮನಿಸ್ಕೊಳ್ಳಿಲೆ. 10 × 5 ಡಿವೈಡೆಡ್ ಬೈ 3 -2 + 3. ಇದು ಇಕ್ವೇಷನ್. ಬಟ್ ಈ ಇಕ್ವೇಷನ್ನಲ್ಲಿ ಯಾವ ಯಾವ ಚಿಹ್ನೆಗೆ ಏನು ಅರ್ಥ ಅಂತ ಕೊಟ್ಬಿಟ್ಟಿದ್ದಾರೆ ಅವರು. ನಂಬರ್ಸ್ ಅಂತೂ ಚೇಂಜ್ ಆಗ್ತಿಲ್ಲ. ಆದರೆ ಇಂಟು ಅಂದ್ರೆ ಇಂಟು ಸ್ಟ್ಯಾಂಡ್ಸ್ ಫಾರ್ ಡಿವೈಡೆಡ್ ಬೈ. ಡಿವೈಡೆಡ್ ಬೈ ಅಂದ್ರೆ ಪ್ಲಸ್, ಮೈನಸ್ ಅಂದ್ರೆ ಮಲ್ಟಿಪ್ಲೈಡ್ ಬೈ, ಪ್ಲಸ್ ಅಂದರೆ ಮೈನಸ್. ಸ್ಟೆಪ್ ನಂಬರ್ 1, ಅವರು ಕೊಟ್ಟಂಥ ಕೋಡಿಂಗಿಗೆ ತಕ್ಕಂಥ ವಿ ವಿಲ್ ರೀಅರೇಂಜ್ ಆರ್ ಡಿಕೋಡ್ ದ ಗಿವನ್ ಇಕ್ವೇಷನ್. ಸ್ಟೆಪ್ ನಂಬರ್ 1. ಈಗ ಮುಂದುವರೆದ ಭಾಗ, ಒಂದೇ ಸಾಲಿನಲ್ಲೇ ಒಂದಕ್ಕಿಂತ ಹೆಚ್ಚು ಚಿಹ್ನೆಗಳ ಬಳಕೆ ಇದ್ದಾಗ ಬಾಡ್ಮಾಸ್ ನಿಯಮ ಹೇಳುವಂತೆ ಸಾಮಾನ್ಯವಾಗಿ ಬ್ರಾಕೆಟ್ ಇಲ್ಲ ಅಂದರೆ ಆಫ್ ಇರೋ ಸಾಧ್ಯತೆಗಳು ತುಂಬ ಕಡಿಮೆ. ಮುಂದಿನ ಯೋಚನೆ ಡಿ ಫಾರ್ ಡಿವಿಷನ್, ಭಾಗಾಕಾರ. ಇದನ್ನು ಸಂಕ್ಷೇಪಿಸೋಣ. 10 ಡಿವೈಡೆಡ್ ಬೈ 5. ಉಳಿದ ಮಾಹಿತಿಯನ್ನು ಬದಲಿಸಲಿಲ್ಲ ನೋಡಿ. ಡಿವಿಷನ್ ಆದಮೇಲೆ ಮಲ್ಟಿಪ್ಲಿಕೇಶನ್, 3 2 ನಂತರದಲ್ಲಿ ಎಡಿಷನ್, 2 ಕಾರ್ ಸೇರಿಸಿದ್ರೆ ಕೊನೆಯಲ್ಲೇ ಸಬ್ಟ್ರಾಕ್ಷನ್, 8 - 3. ಇದೆಯಾ ಉತ್ತರ? ಬಾಡ್ಮಾಸ್ ನಿಯಮವನ್ನು ಆಧರಿಸಿ ಹಂತ ಹಂತವಾಗಿ ಕ್ರಮಾನುಗತವಾಗಿ ಯಾವ ಗಣಿತದ ಮೂಲಭೂತ ಕ್ರಿಯೆಯ ನಂತರ ಉಳಿದದ್ದನ್ನು ಬಳಸಬೇಕೋ ಆ ನಿಯಮಕ್ಕೆ ತಕ್ಕಂತೆ ಸಂಕ್ಷೇಪಿಸಲಾದ ಉತ್ತರ. ಇಷ್ಟು ಮಾಹಿತಿ ಕ್ಲಿಯರ್ ಆಯ್ತಾ? ಫಾಲೋ ಆಗ್ತಾ ಇದೆಯಾ? ಈಗ ಉಳಿದ ವಿಷಯಗಳನ್ನು ಗಮನಿಸ್ಕೊಳ್ಳೋಣ ಸ್ನೇಹಿತರೆ. ಈ ಮಾದರಿಯ ಇನ್ನಷ್ಟು ಉದಾಹರಣೆಗಳನ್ನು ನೋಡೋ ಸಮಯ. ಹಿಯರ್ ವಿ ಹ್ಯಾವ್ ದ ನೆಕ್ಸ್ಟ್ ಸೆಟ್ ಆಫ್ ಎಕ್ಸಾಂಪಲ್. ಪ್ರತಿ ಪ್ರಶ್ನೆ ಈ ಮೊದಲಿನ ಸ್ಪರ್ಧಾತ್ಮಕ ಪರೀಕ್ಷೆಯಿಂದ ಆಯ್ಕೆ ಮಾಡಿಕೊಂಡಂಥ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಆಗಿದ್ದ. ಬಿಡಿಸ್ಕೊಳ್ಳೋಣ. ಬಾಡ್ಮಾಸ್ ನಿಯಮ ಹೇಳುವಂಥ ಮೊದಲ ಹಂತದಲ್ಲೇ 15 - 3 + 10 × 5 ಡಿವೈಡೆಡ್ ಬೈ 5. ಸಿಮಿಲರ್ಲಿ 15
3 10 5 5 ನಾವು ಸರಿ. ಹಾಗಾದ್ರೆ ಅವ್ರು ಹೇಳ್ತಾರೆ ಪ್ಲಸ್ ಎಂದರೆ ಮೈನಸ್ ಅಂತ, ಮೈನಸ್ ಎಂದರೆ ಮಲ್ಟಿಪ್ಲೈಡ್ ಬೈ ಅಂತ, ಹಾಗೆ ಡಿವೈಡೆಡ್ ಬೈ ಅಂದರೆ ಪ್ಲಸ್ ಅಂತ, ಹಾಗೂ ಇಂಟು ಅಂದರೆ ಡಿವಿಷನ್ ಅಂತ. ಅವರು ಯಾವ ರೂಲ್ಸನ್ನು ಕೊಟ್ಟರೋ ಡಿಕೋಡ್ ಮಾಡಿದ್ದೀವಿ. ಫರ್ದರ್ ಬಾಡ್ಮಾಸ್ ನಿಯಮ, ಯಾಕೆ ಬಾಡ್ಮಾಸ್ ನಿಯಮ ಬಂತು? ಒಂದೇ ಸಾಲಿನಲ್ಲಿ ಒಂದಕ್ಕಿಂತ ಹೆಚ್ಚು ಚಿಹ್ನೆಗಳಿದ್ದಕ್ಕೆ ಬಾಡ್ಮಾಸ್ ನಿಯಮ ಬಂತು. ಬಾಡ್ಮಾಸ್ ನಿಯಮ ಏನು ಹೇಳ್ತದೆ? ಬ್ರಾಕೆಟ್ಸನ್ನು ಫಸ್ಟ್ ತಗೊಳ್ಳಿ, ಅವಿಲ್ಲ, ಇವಿಲ್ಲ ಅಂದರೆ ಆಫ್ ಯೂಸ್ವಲಿ ಇರಲ್ಲ. ನಂತರ ಬರೋದು ಡಿವಿಷನ್, ಭಾಗಾಕಾರ. ಎಲ್ಲಿ ಭಾಗಾಕಾರ ಚಿಹ್ನೆ ಇದೆಯೋ ಅದನ್ನು ಮಾತ್ರ ಸಂಕ್ಷೇಪಿಸಿ, ಉಳಿದದ್ದನ್ನು ಆ್ಯಸ್ ಇಟ್ ಈಸ್ 10 ಡಿವೈಡೆಡ್ ಬೈ 5. ಮುಂದಿನ ಸಂಕ್ಷೇಪಿಸುವಿಕೆ ಗುಣಾಕಾರ 15 3s. ಈ ಸಲದ ಲಾಜಿಕ್ಕನ್ನು ಸ್ವಲ್ಪ ಗಮನಿಸ್ಕೊಳ್ಳಿ. ಸಬ್ ಕ್ಲಾಸ್ ಆಫ್ ದ ರೂಲ್ ಕಾಲ್ಡ್ ಬಾಡ್ಮಾಸ್. ಹಾಗಾದ್ರೆ ಈಗ ಭಾಗಾಕಾರ ಗುಣಾಕಾರದ ನಂತರದ ಪ್ರಕ್ರಿಯೆ ಬಂದು ಸಂಕಲನ. ಪ್ಲಸ್ ಚಿಹ್ನೆ ಎಲ್ಲಿದೆ ನೋಡ್ತೀವಿ, ನೇಬರಿಂಗ್ ಎಲಿಮೆಂಟ್ಸ್. ನೆನಪಿರಲಿ, ಇದು 2 + 5 ಅಲ್ಲ ಸ್ನೇಹಿತರೆ, ಇದು -2 + 5. ಇದು ಕನ್ಫ್ಯೂಸ್ ಆಗ್ತಿದೆಯಾ? ಇಲ್ಲೊಂದು ಚಿಕ್ಕ ಬದಲಾವಣೆ ಮಾಡ್ಕೊಳ್ಳೋಣ. ಸಂಖ್ಯೆಗಳನ್ನು ಕೂಡಿಸ್ಬೇಕಾರೆ, ಕಳಿಬೇಕಾರೆ ಪ್ಲಸ್ ಚಿಹ್ನೆ ಇರೋ ಸಂಖ್ಯೆಗಳನ್ನು ಒಂದು ಬದಿಗೆ ಬರ್ಕೊಳ್ಳೋಣ. ಏನೂ ಚಿಹ್ನೆ ಇಲ್ಲ ಅಂದರೆ ಪ್ಲಸ್ ಇರ್ತದೆ, ಪ್ಲಸ್ ಇರೋದು ಒಂದು ಕಡೆಗೆ, ಮೈನಸ್ ಇದ್ದದ್ದು ಇನ್ನೊಂದು ಕಡೆಗೆ. ಈಗ ಪ್ರೋಸೆಸ್ ಕನ್ಫ್ಯೂಷನ್ ಆಗಲ್ಲ. ಸಂಕಲನ, ಕೊನೆಯಲ್ಲಿ ವ್ಯವಕಲನ. ಆನ್ಸರ್ ಈಸ್ 48. ಆನ್ಸರ್ ಈಸ್ 48. ಸಬ್ ಕ್ಲಾಸ್ ಏನೇ ಆ್ಯಡ್ ಆಯ್ತು ನೋಡಿ. When the numbers have to be added or subtracted from one another, we must group them separately. The numbers with positive sign with one side, towards one side, the numbers with negative sign on the other side. Now with this simple concept, let's go ahead. Doubt idre video na reply ಮಾಡಿ ನೋಡ್ತಾ ಇರಿ. The next question we have, if into is minus divided by is plus, plus is into, what would be the value of the given set of equation? Once again we have numbers followed by more than one mathematical symbol, so that we must make use of the rule called BODMAS. ಒಂದೇ ಸಾಲಲ್ಲಿ ಒಂದಕ್ಕಿಂತ ಹೆಚ್ಚು ಗಣಿತದ ಚಿಹ್ನೆಗಳಿದ್ದಾಗ ಬಾಡ್ಮಾಸ್ ನಿಯಮದ ಬಳಕೆ ಅನಿವಾರ್ಯ ಮತ್ತು ಕಡ್ಡಾಯ. ಆದರೆ ಈ ಪ್ರಾಬ್ಲಮ್ಮಲ್ಲಿ ನಮಗೆ ಪ್ಲಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಆವರಣಗಳ ಬಳಕೆಯಾಗಿದೆ. ಅಕಾರ್ಡಿಂಗ್ ಟು ದ ರೂಲ್ ಆಫ್ ಬಾಡ್ಮಾಸ್ ಅಂತ ಹೇಳೋಕ್ಕಿಂತ ಮುಂಚೆ ಫಸ್ಟ್ ಒನ್ ಡಿ ಕೋಡಿಂಗ್ ಆದಮೇಲೆ ಎಕ್ಸಾಮ್ಗಳ ಅವಸರದಲ್ಲಿ ಶುರು ಮಾಡಿಬಿಡ್ತೀವಿ. ಮೊದಲ ಕೆಲಸ ಡಿ ಕೋಡಿಂಗ್ ಆಗಲಿ ಸ್ನೇಹಿತರೆ. ಸರಿ, ಹಾಗಾರ ಪ್ರಶ್ನೆಯಲ್ಲಿ ಹೇಳಿದಂತೆ ಇಂಟು ಅಂದರೆ ಮೈನಸ್, ಸರಿನಾ? ಅದನ್ನು ಹೊರತುಪಡಿಸಿ ನಾವು ವಿ ಹ್ಯಾವ್ ಡಿವೈಡೆಡ್ ಬೈ ಅಂದರೆ ಸಂಕಲನ, ಪ್ಲಸ್ ಅಂದರೆ ಗುಣಾಕಾರ. ನಾವು ಸ್ಟಾರ್ಟ್ ಸಿಂಪ್ಲಿಫೈಯಿಂಗ್. ಬಿ ಫಾರ್ ಬ್ರಾಕೆಟ್ 16 - 5. ಬ್ರಾಕೆಟ್ ಆದಮೇಲೆ ಆಫ್ ಇಲ್ಲ, ಡಿವಿಷನ್ ಇಲ್ಲ, ಗುಣಾಕಾರ 5 3 ಸಂಕಲನ. ವ್ಯವಕಲನ ಇದ್ದರೆ ತಗೋತೀವಿ, ಇಲ್ಲ ಇಲ್ಲ. ಆನ್ಸರ್ ಇಸ್ ಇಟ್ 26? ಸೊ ಪ್ರತಿ ಸಾರಿ ನಮಗೆ ರೀಸನಿಂಗಲ್ಲಿ ಬಾಡ್ಮಾಸನ್ನು ಆಧರಿಸಿರುವಂಥ ಈ ಪ್ರಶ್ನೆ ರೀಸನಿಂಗ್ ಜೊತೆ ಆಪ್ಟಿಟ್ಯೂಡಲ್ಲೂ ಬರೋ ಸಾಧ್ಯತೆ ಇರ್ತದೆ. ಹಾಗಾದರೆ ಈ ಅಧ್ಯಾಯದಿಂದ ಒಂದಲ್ಲ 2 ಅಂಕದ ಟಾರ್ಗೆಟ್ ಇರಲಿ ಅಂತ ಹೇಳ್ತಾ, ಸ್ಪೀಡ್ ಅನಿಸಿದ್ರೆ ವಿಡಿಯೋ ರಿವೈಂಡ್ ಮಾಡಿ ನೋಡ್ತಾ ಇರಿ, ಇಲ್ಲ ಸ್ಪೀಡ್ ಟೆಂಪೋ ರೆಡ್ಯೂಸ್ ಮಾಡಿ. ಬಿಡಿಸ್ಕೊಳ್ಳೋಣ. ಈಗ ನಿಮಗೆ ಟೈಮ್ ಕೊಡ್ತೇನೆ, ನೀವು ಬಿಡಿಸಿ ನೋಡೋಣ ಸ್ನೇಹಿತರ. ವಿ ಆರ್ ವೇಟಿಂಗ್ ಫಾರ್ ಯುವರ್ ರಿಪ್ಲೈ. ಈಗಾಗಲೇ ಬಾಡ್ಮಾಸ್ ನಿಯಮ ಅಂದ್ರೇನು ಅಂತ ಕಲ್ತಿದ್ದೀವಿ, ಕೋಡಿಂಗ್ ಡಿ ಕೋಡಿಂಗ್ ಅಂದ್ರೇನು ಅಂತ ನೋಡಿದ್ದೀವಿ, ಕೆಲವು ಉದಾಹರಣೆಗಳನ್ನು ಬಿಡಿಸಿದ್ದೀವಿ. ನೀವು ಬಿಡಿಸೋ ಸಮಯ, ನಿಮ್ಮ ಸಮಯ, ನಿಮ್ಮ ಉತ್ತರಕ್ಕಾಗಿ ಕಾಯೋದು ನಮ್ಮ ಸಮಯ. ಬ್ರಾಕೆಟ್ಸ್ ಕೂಡ ಕೊಟ್ಟಿದ್ದಾರೆ. ಹಾಗಾದರೆ ರೈಟ್ ನಾವು
ಅವ್ರು ಹೇಳಿರೋ ಬದಲಾವಣೆಗಳ ಜೊತೆಗೆ ಪ್ಲಸ್ ಅಂದರೆ ಗುಣಾಕಾರ, ದೆನ್ 8 ಅಂದರೆ ಭಾಗಾಕಾರ, ದೆನ್ ಮೈನಸ್ ಅಂದರೆ ಸಂಕಲನ, ದೆನ್ ಡಿವೈಡೆಡ್ ಬೈ ಅಂದರೆ ವ್ಯವಕಲನ. ಈಗ ಸಂಕ್ಷೇಪಿಸೋಕೆ ಶುರು ಮಾಡೋಣ ಸ್ನೇಹಿತರೆ. ರೈಟ್ ನಾವು ಆವರಣದ ಮಾಹಿತಿ 3/2 ಆವರಣ ಆದಮೇಲೆ ಭಾಗಾಕಾರ, ಬಾಡ್ಮಾಸ್ ಆವರಣ ಆದಮೇಲೆ ಆಫ್ ಇಲ್ಲ ಭಾಗಾಕಾರ, 18 6ರಿಂದ ಭಾಗಿಸಿದ್ರೆ ನಂತರದಲ್ಲಿ ಗುಣಾಕಾರ ಇಲ್ಲ ಸಂಕಲನ, ಕೊನೆಯಲ್ಲಿ ವ್ಯವಕಲನ. ಅವ್ರು ಹೇಳಿರೋ ಸೀಕ್ವೆನ್ಸ್ ಫಾಲೋ ಆಯ್ತಲ್ಲ. ಹೇಳಿ ಸ್ನೇಹಿತರೆ, ರೂಲ್ ಫಾಲೋ ಆಗ್ತಿದೆಯಾ? ಆಲ್ರೆಡಿ ಸಾಕಷ್ಟು ತಾವು ಪ್ರಾಕ್ಟೀಸ್ ಕೂಡ ಮಾಡಿದಿರಿ ಅಂದ್ಕೊಳ್ತೇನೆ ನಾನು. ತಪ್ಪದ ಈ ಫಾರ್ಮ್ಯಾಟ್ನ ಒಂದು ಕ್ವಶನ್ ಇರ್ತದೆ ಆ್ಯಂಡ್ ವಿ ಮಸ್ಟ್ ಗೆಟ್ ದಿಸ್ ಪರ್ಟಿಕ್ಯುಲರ್ ಮಾರ್ಕ್. ಆದರೆ ಇದರಲ್ಲಿ ಅಂಕ ತೆಗೆದುಕೊಳ್ಳೋದಕ್ಕಿಂತ ಗಣಿತದ ಉಳಿದ ಅಧ್ಯಾಯಗಳಲ್ಲೇ ಈ ನಿಯಮವನ್ನು ಆಧರಿಸಿದ ಸಂಕ್ಷೇಪಿಸುವಿಕೆಯ ಮೂಲಕ ಆ ಎಲ್ಲ ಪ್ರಾಬ್ಲಮ್ಸನ್ನು ಸರಿ ಮಾಡಬೇಕು ಅನ್ನೋ ಟಾರ್ಗೆಟ್ ಇರಲಿ. ಇದೇನು ಬೇಡಪ್ಪ ಒಂದು ಅಂಕ ಬಂದರೆಷ್ಟು ಬಿಟ್ಟರೆಷ್ಟು ಅನ್ನುವಂಥ ಯೋಚನೆ ಖಂಡಿತ ಬೇಡ. ಈ ಮಾದರಿಯ ಕೊನೆಯ ಪ್ರಶ್ನೆ ನೀವೇ ಸಾಲ್ವ್ ಮಾಡ್ತೀರಿ ಅನ್ನೋ ಭರವಸೆಯ ಜೊತೆಗೆ ಸ್ಟಾರ್ಟ್ ಇಟ್. ಕೊಡಿ ಉತ್ತರ ನೋಡೋಣ. ಈ ಸಾರಿ 4 ಪ್ರಾಬ್ಲಮ್ಸ್ ಕೊಟ್ಟಿದ್ದೇವೆ. 4 ಬಿಡಿಸ್ ನೋಡಿ ಯಾವ್ದು ಸರಿ ಅದು ಹೇಳಿ. ಇಲ್ಲ ಸೀಕ್ವೆನ್ಷಿಯಲಿ 1ನೇದು ಬಿಡಿಸ್ ನೋಡಿ, ಉತ್ತರ ಸರಿ ಇಲ್ಲ ಅಂದರೆ 2ನೇದು, ಸರಿ ಇರದೆ ಹೋದರೆ 3ನೇದು. ಇಲ್ಲ ಸರಿ ಅಂತ ಉತ್ತರ ಸಿಕ್ಕರೆ ಮುಂದೋಗೋ ಅಗತ್ಯ ಬರೋದಿಲ್ಲ. ಸ್ಟಾರ್ಟ್ ಸಾಲ್ವಿಂಗ್. ಸರ್ ಎಕ್ಸಾಮಲ್ಲೂ 4 ಬಿಡಿಸ್ಬೇಕು ಅನಿವಾರ್ಯ. ಮಾರ್ಕ್ಸ್ ಬೇಕು ತಾನೆ, ಸೆಲೆಕ್ಷನ್ ಆಗ್ಬೇಕು ತಾನೆ. ಸರ್ ಟೈಮ್ ವೇಸ್ಟ್ ಆಗುತ್ತೆ, ಏನು ಮಾಡೋಣ ನೋಡೋಣ. ನೀವು ಫಸ್ಟ್ ಪ್ರಯತ್ನ ಪಡಿ, ಏನು ಆನ್ಸರ್ ಸಿಗ್ತದೆ ಹುಡುಕ್ತಾ ಬರೋಣ. ವಿಲ್ ವರ್ಕೌಟ್ ಆನ್ ಇಟ್. ಬಿಡಿಸೋಕೆ ಶುರು ಮಾಡಿ ನೋಡೋಣ ಇಕ್ವೇಷನ್ಸನ್ನು, ಏನು ಉತ್ತರ ಬರ್ತದೆ ಅಂತ. ಫಸ್ಟ್ ಒಂದು ಟ್ರೈ ಮಾಡಿದ್ರೇನ್ರಿ, ಉತ್ತರ ಸಿಗ್ತಾ? ಬಹುಶಃ ಫಸ್ಟ್ ಒನ್ ಉತ್ತರ ಅಲ್ಲ. ಇಟ್ ಮೆ ನಾಟ್ ಬಿ ದ ಸೊಲ್ಯೂಷನ್. ಎಸ್ ಫ್ರೆಂಡ್ಸ್, ಇಲ್ಲಿ ಲಾಜಿಕ್ ಏನು ಹೇಳ್ತೀನಿ ನೋಡಿ. ಟೈಮ್ ವೇಸ್ಟ್ ಆಗುತ್ತೆ ಅನ್ನೋ ಯೋಚನೆ ಇದೆಯಲ್ಲ. ಮೈನಸ್ ಎಂದರೆ ಭಾಗಾಕಾರ. 5ಅನ್ನು 4ರಿಂದ ಭಾಗಿಸಿದ್ರೆ ಉತ್ತರ ದಶಮಾಂಶದಲ್ಲಿ ಬರಬೇಕು, ಬಂದಿಲ್ಲ. ಸದ್ಯ ಇದ್ರ ಬಗ್ಗೆ ಮಾತಾಡಲ್ಲ. 5/4 ಡೆಸಿಮಲ್ ಆಗಬೇಕು, ಬಂದಿಲ್ಲ. ಸದ್ಯ ಇದ್ರ ಬಗ್ಗೆನೂ ಮಾತಾಡಲ್ಲ. ಹಾಗಾದ್ರೆ 4/2 ಫಸ್ಟ್ ಇಲ್ಲಿಂದ ಸಾಲ್ವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋಣ. ಕ್ಲೂಸ್ ಗಮನಿಸ್ಕೊಂಡ್ರೆ ಈ ಸಲ ಮೈನಸ್ ಅಂದರೆ ಭಾಗಾಕಾರ, ಹಾಗೇನೆ ಪ್ಲಸ್ ಅಂದರೆ ಗುಣಾಕಾರ, ಹಾಗೇನೆ ಡಿವೈಡೆಡ್ ಬೈ ಅಂದರೆ ವ್ಯವಕಲನ, ಹಾಗೂ 8 ಅಂದರೆ ಸಂಕಲನ. ಶುರು ಮಾಡೋಣ ಭಾಗಾಕಾರದಿಂದ. 4/2 ನಂತರದಲ್ಲಿ ಗುಣಾಕಾರ 5/2 10. ಸ್ನೇಹಿತರ ಉತ್ತರ ಬಂತ ನೋಡಿಯಪ್ಪ. ಇಲ್ಲಿ 10 + 4 ಅಲ್ಲ, ಇದು -10 + 4. ಇಲ್ಲ, ಪ್ಲಸ್ ಚಿಹ್ನೆ ಇರೋ ಸಂಖ್ಯೆಗಳನ್ನು ಒಂದು ಕಡೆಗೆ ಏನೂ ಬರೆದಿಲ್ಲ ಅಂದರೆ ಪ್ಲಸ್ ಇರ್ತದೆ. ಹಾಗೆ ಪ್ಲಸ್ ಇದೆ. 19 + 4 -10. ಅವ್ರು ಹೇಳಿರೋ 13ಕ್ಕೆ ಸಮ ಇದೆ ಅನ್ರಿ. ನನಗೆ ಬೋರ್ಡ್ ಸಾಕಾಗ್ತಿಲ್ಲ ಇಲ್ಲಿ. ಹಾಗಾದ್ರೆ ಸರಿಯಾದ ಉತ್ತರ ಇವೆರಡನ್ನು ಟೆಸ್ಟ್ ಮಾಡೋ ಸಮಯವನ್ನು ಉಳಿಸ್ಕೊಂಡ ಸ್ಕಿಲ್ಲನ್ನು ಗಮನಿಸ್ಕೊಂಡ್ರ. ಹೀಗೆ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋದಂತ ಹೊಸದನ್ನು ಅಬ್ಸರ್ವ್ ಮಾಡ್ತಾ ಹೋಗ್ತೀರಿ. ಅಬ್ಸರ್ವ್ ಮಾಡ್ತಾ ಹೋಗೋದ್ರ ಜೊತೆ ಕಲಿತಾ ಹೋಗ್ತೀವಿ. ದ್ಯಾಟ್ಸ್ ವಾಟ್ ದ ರಿಕ್ವೈರ್ಡ್ ಸ್ಕಿಲ್ ಫಾರ್ ಅಸ್. ಇಲ್ಲಿವರೆಗಿನ ಕಂಟೆಂಟ್ ಫಾಲೋ ಆಗಿದೆಯಾ ಸ್ನೇಹಿತರೆ? ಈಗ ಹೆಚ್ಚಿನ ಉದಾಹರಣೆಗಳನ್ನು ತಗೊಂಡು ತಾವು ಸಾಲ್ವ್ ಮಾಡ್ತೀರಿ. ಒಂದು ಹೋಮ್ವರ್ಕ್ ಕೊಡೋಣ ನಿಮಗೆ.
ತಪ್ಪದೆ ಒಂದು ಕ್ವಶನ್ ಬರಲೇಬೇಕು, ಬಂದೇ ಬರ್ತದೆ. ಅವ್ರೇನು ಹೇಳಿಲ್ಲ ಅಂದರೆ ಬಾಡ್ಮಾಸ್ ರೂಲ್ ಯೂಸ್ ಮಾಡಿ. ಹಾಗೆ ಕೆಲವು ಡಿಫೆನ್ಸ್ ಎಕ್ಸಾಮ್ಗಳಿಗೆ ಬಾಡ್ಮಾಸ್ ರೂಲನ್ನು ಯೂಸ್ ಮಾಡದೆ ಸಾಲ್ವ್ ಮಾಡಿ ಅಂತ ಕ್ವಶನ್ ಕೊಡ್ತಾರೆ. ಅಲ್ಲಿ ಲೆಫ್ಟ್ ಟು ರೈಟ್ಸ್ ಪ್ರಿನ್ಸಿಪಲನ್ನು ಫಾಲೋ ಮಾಡ್ತೀವಿ. ಇದಿಷ್ಟು ಕಾನ್ಸೆಪ್ಟ್ ಕ್ಲಿಯರ್ ಆಗಿದ್ದರೆ ಒಂದು ಹೋಮ್ವರ್ಕ್ ತೊಗೊಳ್ತೀರಿ, ನೀವೇ ಸಾಲ್ವ್ ಮಾಡತಕ್ಕದ್ದು. ಇಟ್ಸ್ ಪಾರ್ಟ್ ಆಫ್ ಯುವರ್ ಪ್ರಾಕ್ಟೀಸ್. ಇಟ್ ಈಸ್ ಹೋಮ್ವರ್ಕ್ ಟು ಯು. 4 ಬಿಡಿಸ್ತಿರೋ, ಒಂದೇ ಬಿಡಿಸ್ತಿರೋ, ಸ್ಕಿಲ್ ಯೂಸ್ ಮಾಡ್ತಿರೋ, ಟೈಮ್ ಮ್ಯಾನೇಜ್ ಮಾಡ್ತಿರೋ, ಏನಾರ ಮಾಡಿ ಸೆಲೆಕ್ಷನ್ ಆಗಿ. ಹಾಗಾದರೆ ಉಳಿದ ಹೊಸ ವಿಷಯದ ಜೊತೆ ಮತ್ತೆ ಸಿಗೋಣ. ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್. ಟೇಕ್ ಕೇರ್. ಸಿ ಯು. ಬಾಯ್.